ಆದ್ರೆ ಆ ಸಂದರ್ಭದಲ್ಲಿ ಭೂನ್ಯಾಯ ಮಂಡಳಿಯನ್ನು ರಚನೆ ಮಾಡಿತು. ಆಮೇಲೆ ಕಾರ್ಯಕರ್ತರನ್ನ ಗುರುತಿಸಿ ಒತ್ತುವರಿ ಕೆರೆಗಳನ್ನ ಬೆಂಗಳೂರಾಗಿರ್ಬೋದು ಮಹಾನಗರದ ಪಾಲಿಕೆಯಲ್ಲಿ ಮಹಾ ಒತ್ತುವರಿಯನ್ನ ತೆರವುಗೊಳಿಸಬೇಕಂತ ಸುಮಾರು ದಿನಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಹಿಸ್ಟ್ರಿ ಕರ್ನಾಟಕ ರೈತ ಸಂಘ ಮತ್ತು ಬೇರೆ ಬೇರೆ ಸಂಘಟನೆಗಳಿವೆ ದೊರೆಸ್ವಾಮಿ ನೇತೃತ್ವದಲ್ಲಿ. ಇವತ್ತು ದೊರೆಸ್ವಾಮಿ ಅವರು ನಮ್ಮಲ್ಲಿಲ್ಲ, ಹೋರಾಟ ಮಾಡಿ ಅವರು ಹುತಾತ್ಮರಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯ ಕಣ್ಣು ಮುಚ್ಚಿಕೊಂಡು ಕುಂತಿದೆ. ಮಲೆನಾಡಿನಲ್ಲಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳಿಗೆ ಒಕ್ಕಲೆಬ್ಬಿಸ್ತಕ್ಕಂಥದ್ದು, ಇಲ್ಲಿ ಭೂಹೀನರಿಗೆ ಭೂ ಮಂಜೂರಿ ಮಾಡತಕ್ಕಂಥದ್ದು ಪರಿಸ್ಥಿತಿನ ಕಾಣ್ತಾ ಇಲ್ಲ. ಅದಕ್ಕೆ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಒತ್ತಾಯಪಡಿಸುವುದೇನೆಂದ್ರೆ, ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಭೂಮಂಡಳಿನ ರಚನೆ ಮಾಡಿ ಯಾವ ರೈತರು ಎಷ್ಟು ಎಕರೆಯನ್ನ ಸಾಗುವಳಿ ಮಾಡ್ತಿದ್ದಾರೆ, ಸರ್ಕಾರಿ ವ್ಯಾಪ್ತಿಯಲ್ಲಿ ಎಷ್ಟು ಬರ್ತಿದೆ, ಏನು 3 ಎಕರೆ ಕೊಡ್ತಿರೋ 5 ಎಕರೆ ಕೊಡ್ತಿರೋ ಆ ವ್ಯಾಪ್ತಿಯಲ್ಲಿ ಸರಿಯೋ ಮಾಡಿ ಭೂಮಿಗಳಿಗೆ ಪಟ್ಟ ಮಂಜೂರಿ ಮಾಡ್ಬೇಕಂತ ಹೇಳಿ ಇವತ್ತಿನ ಒತ್ತಾಯ ಆಗಿದೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದ ಸಂದರ್ಭದಲ್ಲಿ ಈ ಅಕ್ರಮ ಸಕ್ರಮ ಕಾಯ್ದೆಯನ್ನು ಜಾರಿಗೊಳಿಸಿದ್ರು. ಫಾರಂ ನಂಬರ್ 57 ಅರ್ಜಿ ಹಾಕ್ಬೇಕಂತಕ್ಕಂಥ ಒಂದು ಕಾನೂನು ಆ ಸಂದರ್ಭದಲ್ಲಿ ಬಂತು. 2018ರಲ್ಲಿ ಆ ಕಾಯ್ದೆ ಜಾರಿಗೆ ಬಂದ ತಕ್ಷಣನೇ ಲೋಕಸಭಾ ಚುನಾವಣೆ ಅನೌನ್ಸ್ ಆಯ್ತು. ಅಂದ್ರೆ 2018 ಡಿಸೆಂಬರ್ನಲ್ಲಿ ಕಾನೂನು ಬಂತು ಮತ್ತು ಫೆಬ್ರವರಿಯಲ್ಲಿ 2019ರಲ್ಲಿ ಏನು ಈ MP ಚುನಾವಣೆ ಅನೌನ್ಸ್ ಆಯ್ತು. ಇದೇನೇ ಇಲ್ಲ, ಕಳೆದ 6 ವರ್ಷದಿಂದ ಭೂಮಿ ಪಟ್ಟ ಕೊಟ್ಟಿಲ್ಲ. ನಮ್ಮ ಜನ ಈಗಲೂ ಹೋರಾಟ ಮಾಡ್ತಾ ಇದ್ದಾರ. ಇವತ್ತು ಯಾವುದೇ ಒಂದು ಬೆಳೆ ನಷ್ಟ ಪರಿಹಾರ ಆದ್ರೆ ಅವ್ರಿಗೆ ಯಾವುದೇ ಒಂದು ಹಕ್ಕುಗಳು ಸಿಗೋದಿಲ್ಲ. ಅಲ್ಲಿ ತುಂಬಾ ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ. ಇವತ್ತೇನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಬೀಜ ಇರ್ಬೋದು, ಇದು ಯಾವುದು ಸಿಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಕಡೆ ಸರ್ಕಾರ ಕಳೆದ 6 ವರ್ಷದಿಂದ ಏನು ಭೂಮಿ ಪಟ್ಟ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ಇದೆ ಸರ್ಕಾರ, ಅದನ್ನ ಕೈ ಬಿಡಬೇಕು. ಏನಂತಂದ್ರೆ, ಈ ಬಿಜೆಪಿ ಗವರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಸರ್ಕಾರಿ ಮತ್ತು ಹೆಚ್ಚುವರಿ ಭೂಮಿನ ಅರಣ್ಯ ಭೂಮಿನ ಕಾರ್ಪೊರೇಟ್ ಕಂಪನಿಗಳಿಗೆ ಗುತ್ತಿಗೆ ಕೊಡ್ತಕ್ಕಂಥ ಒಂದು ನಿರ್ಣಯ ತಗೊಂಡ್ರು ಅವರು. ಯಾಕಂತಂದ್ರೆ ಅವರು ಭೂ ಬ್ಯಾಂಕ್ ಮಾಡೋದ್ರ ಮೂಲಕ ಇವತ್ತು 1,50,000 ಎಕರೆ ಭೂಮಿನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಅವರು. ಅಲ್ಲಿ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದು. ಕಳೆದ ಒಂದು ತಿಂಗಳ ಹಿಂದ್ಗಡೆನೆ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ 25,000 ಎಕರೆ ಭೂಮಿನ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಾಗುವಳಿದಾರರು ಆತಂಕಿತರಾಗಿದ್ದಾರೆ, ಭಯಗೊಂಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಭೂಮಿನ ಕಾರ್ಪೊರೇಟ್ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟ ಇಲ್ಲಿ ನಮ್ಮ ಭೂಮಿ ಕೂಡ ನಾವು ಹೋಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಭಯ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಏನು ಇರ್ತಕ್ಕಂಥ ಚಂದ್ರಶೇಖರ್ ನಾಯ್ಕ ಇದ್ರು, ಕಳೆದ 2 ವರ್ಷದಿಂದ ನಾವು ಸಿಂಧನೂರು, ಮಸ್ಕಿ, ಲಿಂಗಸೂರು, ಮಾನವಿ, ಸಿರಿವಾರ್ ಎಲ್ಲ ಕಡೆ ನಾವು ಧರಣಿ ಮಾಡೋ ಸಂದರ್ಭದಲ್ಲಿ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಏನ್ ಹೇಳಿದ್ರು ಚಂದ್ರಶೇಖರ್ ನಾಯ್ಕ ಅವರು, ಇಲ್ಲ ನಾನು 1 ತಿಂಗಳಲ್ಲೇ ಎಲ್ಲ ಕಡೆ ಭೂಮಿ ಮುಂದುವರೆ ಮಾಡೋದು ವ್ಯವಸ್ಥೆ ಮಾಡ್ತು ಅಂತ ಹೇಳಿದ್ರು. ಮೀಟಿಂಗ್ ಕರೀತು ಅಂತ ಹೇಳಿದ್ರು, ಯಾವುದೂ ಮಾಡಲಿಲ್ಲ. ಇದು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯತೆ, ಜಿಲ್ಲಾ ಆಡಳಿತ ನಿರ್ಲಕ್ಷ್ಯತೆ, ಇಲ್ಲಿರ್ತಕ್ಕಂಥ ತಾಲೂಕು ತಹಸೀಲ್ದಾರ್ ಅವರ ನಿರ್ಲಕ್ಷ್ಯತೆ. ಇದೇನ್ ತೋರಿಸ್ಕೊಡ್ತದ? ಕಳೆದ 6 ವರ್ಷದಿಂದ ಅರ್ಜಿ ಹಾಕಿದ್ರು ನೀವು ಭೂ ಮಂಜೂರಾತಿ ಮಾಡ್ತಾ ಇಲ್ಲ, ಅಲ್ಲಿ ಹಂಗೆ ಇಟ್ಕೊಂಡು ಕುತ್ಕೊಂಡಿದ್ರಿ. ಇವತ್ತು ಎಲ್ಲ ತಾಲೂಕು ನಾವು ನೋಡ್ತಾ ಇದೀವಿ, ನಾಟ್ ಓನ್ಲಿ ಒಂದು ತಾಲೂಕು ಒಂದು ಪ್ರದೇಶ ಅಲ್ಲ. ಇವತ್ತು ಏನಾಗಿದೆ ಅಂದ್ರೆ, 1 ಎಕರೆಗೆ ಇಂತಿಷ್ಟು ಲಂಚ ಕೊಡಬೇಕಂತಕ್ಕಂಥ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಸಿಂಧನೂರು ಇರ್ಬೋದು, ಮಾನವಿ ಇರ್ಬೋದು, ಸಿರಿವಾರ ಇರ್ಬೋದು, ಮಸ್ಕಿ ಇರ್ಬೋದು, ಲಿಂಗಸೂರು ಇರ್ಬೋದು, ದೇವದುರ್ಗ ಇರ್ಬೋದು, ಇವನ್ ರಾಯಚೂರು ತಾಲೂಕು ಇರ್ಬೋದು, ಎಲ್ಲ ಕಡೆಗೆ ಸಾವಿರಾರು ಅರ್ಜಿಗಳನ್ನ ಯಾಕೆ ಅವ್ರು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ರೆ, ಒಬ್ಬರೊಬ್ಬರ ಕಡೆಯಿಂದ ಲಕ್ಷಾಂತರ ರೂಪಾಯಿ ಲಂಚ ತಗೋಬೇಕು ಅವ್ರು ನೋಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಏನು ಪಂಚಾಯತ್ ಮಾಡು ಅಂತ ಹೇಳ್ತೀವಿ ನಾವು, GPS ಮಾಡು ಅಂತ ಹೇಳ್ತೀವಿ, ಅಲ್ಲಿ ಸರ್ವೆ ಮಾಡು ಅಂತ ಹೇಳ್ತೀವಿ, ಯಾವುದು ಮಾಡ್ತಾ ಇಲ್ಲ ಸರ್ಕಾರ. ಹಾಗಾಗಿ ಜಿಲ್ಲಾಧಿಕಾರಿಗಳನ್ನು ಕಣ್ಮುಚ್ಕೊಂಡು ಕೂತ್ಕೊಂಡ್ರ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವೇನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ? ನೀವ್ ಯಾರ ಪರವಾಗಿದ್ದೀರಿ? ನಾವು ಇನ್ನು ಮುಂದೆ ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ MP ಚುನಾವಣೆ ಇತ್ತು, ML ಚುನಾವಣೆ ಇತ್ತು, ಏನು ಇದಾದ್ಮೇಲೆ ಮಾಡ್ಬೋದು ಅಂತಕ್ಕಂಥ ಒಂದು ಭರವಸೆ ಇತ್ತು ನಮಗೆ. ಈಗ ಏನಾದ್ರೂ ನೀವು ಈ ವಿಷಯದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕಡೆ ಪಟ್ಟ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರಲ್ಲ. ಇವತ್ತು ಎಷ್ಟೋ ಕಡೆಗೆ ನಮ್ಮ ಸರ್ಕಾರಿ
ಗುಡಿಸಲು ಹಾಕೊಂಡವರಿಗೆ ಒಂದು ಪಟ್ಟ ಸಿಕ್ಕಿಲ್ಲ. ನಾವು ಬರ್ದಿದ್ವಿ ಅಲ್ಲಿ 94C ಅರ್ಜಿ ಹಾಕಿದ್ವಿ, 94C 94CC ಅರ್ಜಿ ಹಾಕಿದ್ವಿ. ಸುಮಾರು 10-20 ಸಾವಿರ ಜನ ಜಿಲ್ಲೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಅವ್ರಿಗೆ 30-40 ವರ್ಷ ಆದ್ರೂ ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ. ರೋಡಿನ ಮಧ್ಯೆ ಇನ್ನೊಂದ್ ಕಡೆ ಸರ್ಕಾರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರ. ನಮ್ಮ ಏನು ತುಂಬಾ ಕಡೆ ಶ್ರೀವಾರದಲ್ಲಿ ಕೂಡ ಅರ್ಜಿ ಹಾಕಿದಾರ, ಎಲ್ಲಿ ಮಾರಿನಲ್ಲಿ ಕೂಡ ಅರ್ಜಿ ಹಾಕಿದಾರ, ಸಿಂಧನೂರಿನಲ್ಲಿ ಕೂಡ ಅರ್ಜಿ ಹಾಕಿದ್ದಾರೆ. ಸಿಂಧನೂರು ಏನೋ ಬುದ್ಧಿವಾಳಿಕೆ ಆಪಿನಲ್ಲಿ ಸತತ 10 ತಿಂಗಳು ಹೋರಾಟ ಮಾಡಿದ್ರು. 10 ತಿಂಗಳು ಹೋರಾಟ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಕಳಿಸಿದ್ದಾರೆ ಅವ್ರ ಲಿಸ್ಟ್. ಇದುವರೆಗೆ ಕಳಿಸಿರ್ಲಿಲ್ಲ. ನಾವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಮ್ಮ ಮುಖ್ಯ ಬೇಡಿಕೆ ಏನಿದೆ, ಭೂಮಿಯ ಪಟ್ಟ ಕೊಡಬೇಕು. ಅಲ್ಲಿ ಸರ್ಕಾರಿ ಭೂಮಿ, ಹೆಚ್ಚುವರಿ ಭೂಮಿ, ಅರಣ್ಯ ಭೂಮಿ ಯಾವುದೇ ಇರಲಿ, ಅಲ್ಲಿ ಭೂಮಿಯ ಪಟ್ಟ ಕೊಡಬೇಕಂತಕ್ಕಂಥದ್ದು ನಮ್ಮದು. ಇವತ್ತು ಅರಣ್ಯ ಕಾಯ್ದೆ ಏನ್ ಹೇಳ್ತದ, ಮತ್ತು ಅರಣ್ಯ ಮಿನಿಸ್ಟ್ರು ಯಾರು ಇಲ್ಲಿರ್ತಕ್ಕಂಥ ಈಶ್ವರ ಏನು ಖಂಡ್ರೆ ಅವರು 3 ಎಕರೆ ಯಾರು ಅರಣ್ಯ ಭೂಮಿ ಮಾಡ್ತಾರ ಅವ್ರದ್ದು ಯಾರಿಗೂ ನಾವು ಬಿಡಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ. ನಮ್ಮ ಹೋರಾಟ ಯಶಸ್ವಿಯಾಗಲಿ. ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಒಬ್ಬ ಮಿನಿಸ್ಟ್ರಿ ನಾವು ತಡಿತಕ್ಕಂಥ ಕೆಲಸ ಮಾಡ್ತೀವಿ, ಅವ್ರ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ಹಾಗಾಗಿ ಈ ಹೋರಾಟ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.